ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇದು ಸುಮಾರು 25 ವರ್ಷದಿಂದ ನಾನು ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಈ ಮಂತ್ರ ಹೇಳ್ತಾ ಇರ್ತೀನಿ. ಯಾವಾಗ ನನಗೆ ಒಂದು ಬಹಳ ಕಷ್ಟ ಕಾಲ ಬಂದಾಗ ಆ ಸಮಯದಲ್ಲಿ ಈ ಮಂತ್ರ ಹೇಳ್ತೀನಿ. ಎಲೆಕ್ಷನ್ಗೆ ನಾಮಿನೇಷನ್ ಆದಾಗ ಅವತ್ತು DC ಆಫೀಸಲ್ಲಿ ಕೂತ್ಕೊಂಡಿದ್ದಾಗ ಈ ಮಂತ್ರ ಹೇಳ್ತಾ ಇದ್ದೆ. ಯಾಕಂದರೆ ಇಲ್ಲಿಂದನೇ ಶುರುವಿಲ್ಲ ಅಂಥೇಳಿ ಅವತ್ತು ಆ ಮಂತ್ರ ಹೇಳಿದೆ. ಇವತ್ತು ನಿಮ್ಮ ಮುಂದೆ ನಿಮ್ಮೆಲ್ಲ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಸಂಸದನಾಗಿ ಇಲ್ಲಿ ನಿಂತ್ಕೊಂಡಿದ್ದೇನೆ. ಆದರೆ ಈ ಕಾರ್ಯಕ್ರಮ ನಾನು ಹೇಳೋದೇನೆಂದರೆ, ರಾಜಕೀಯ ಬೇಡ, ಏನೂ ಬೇಡ ಅಂಥೇಳಿ ಬರೀ ಸ್ವಾಮಿಗಳು ಒಬ್ಬರು ಮಾತ್ರ ಕೂರಿಸೋಣ ಅಂದರೆ ಅವರಿಲ್ಲ, ನೀವೆಲ್ಲ ಇರಬೇಕು ಅಂದಾಗ ಅದು ಒಂದು ಈ ವೇದಿಕೆ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮ ನಾನು ಮಾಡೋಕ್ಕೆ ಬರೀ ಒಂದೇ ಒಂದು ಉದ್ದೇಶ, ಏನು ಓಂ ಶಕ್ತಿ ಚಲಪತಿ ಅವ್ರು ಹೇಳಿದಾರ, ಈ ವರ್ಷ ಇಲ್ಲಾಂದರೆ ಬರೋ ವರ್ಷ ಅಷ್ಟೊತ್ತಿಗೆ ಏನು ಅಕ್ಷಯ ಪಾತ್ರ ಏನು ನೀವು ನಡೆಸ್ತಾ ಇದ್ದೀರೋ, ಸಿದ್ಲಘಟ್ಟಲ್ಲಿ ಏನು ಶುರು ಮಾಡೋಕ್ಕೆ ಸುಮಾರು 2 ವರ್ಷದಿಂದ ನೀವು ಕಷ್ಟಪಡ್ತಾ ಇದ್ದೀರೋ, ನಮ್ಮೆಲ್ಲ ಸಹಕಾರದಿಂದ ಇಲ್ಲಿ ವೇದಿಕೆ ಮೇಲೆ ಇರುವವರು ಮತ್ತು ಇಲ್ಲಿ ವೇದಿಕೆ ಕೆಳಗಡೆ ಇರೋರು ಎಲ್ಲರೂ ನಿಮಗೆ ಸಹಕಾರ ಮಾಡ್ತಾರೆ. ಅಕ್ಷಯ ಪಾತ್ರೆ ನೀವು ದಯವಿಟ್ಟು ಕೋಲಾರ ತಾಲೂಕಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದು ಒಂದೇ ಒಂದು ಒತ್ತಡ ನಮ್ಮದು. ಯಾಕಂದರೆ ಒಂದು ಕ್ವಾಲಿಟಿ ಸೃಷ್ಟಿ ಮಾಡಿದ್ದೀರ ನೀವು. ಆ ಕ್ವಾಲಿಟಿ ಅಂದರೆ ನಮ್ಮ ಮಕ್ಕಳು, ನಮ್ಮ ಭವಿಷ್ಯ ಅವ್ರಿಗೆ ತಲುಪಲಿ ಅಂತ ನಿಮ್ಮ ಮುಖಾಂತರ ಅದು ಕೇಳ್ಕೊಳ್ತೀನಿ. ದಯವಿಟ್ಟು ನೀವು ಏನು ಬಂದಿದ್ದೀರೋ ನೀವು ಅಲ್ಲಿ ಒತ್ತಡ ಹಾಕಬೇಕಾಗುತ್ತೆ. ಇಸ್ಕಾನ್ ಸಂಸ್ಥೆಯಲ್ಲಿ ಈ ಒಂದು ನಮಗೆ ಮಾಡಿಕೊಡಿ. ನಿಮ್ಮ ಜೊತೆ ನಾವು ಎಲ್ಲರೂ ಇವತ್ತು ಏನು ಇಲ್ಲಿ ಬಂದಿದ್ದಾರೋ ಭಕ್ತಾದಿಗಳು, ಅವರು ನಾವು ಎಲ್ಲರೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹರೇ ರಾಮ ಹರೇ ರಾಮ ರಾಮ